ನಮಸ್ಕಾರ ವೀಕ್ಷಕರೇ. ನೋಡಿ ಸ್ನೇಹಿತರೆ, ನೀವೇನಾದ್ರೂ ಇಂದು ನಡೆಯಲಿರುವ ರಾಮ ಮಂದಿರ ಪ್ರತಿಷ್ಠಾಪನೆನ ನೇರ ಪ್ರಸಾರ ನೋಡಬೇಕು ಅಂತ ಯಾರೆಲ್ಲ ಅನ್ಕೊಂಡಿದ್ದೀರಾ, ದಯವಿಟ್ಟು ಪ್ರತಿಯೊಬ್ಬರನ್ನು ಕೂಡ ಎಚ್ಚರಿಕೆಯಿಂದ ಇರಿ. ನಾನು ಏನಕ್ಕೆ ನಿಮಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀವು ತುಂಬ ಜನ ರಾಮ ಮಂದಿರ ಪ್ರತಿಷ್ಠಾಪನೆನ ನೇರ ಪ್ರಸಾರ ನೋಡಬೇಕು ಅಂತ ತುಂಬ ಆಸೆಗಳನ್ನ ಇಟ್ಕೊಂಡಿರ್ತೀರಾ. ನಮ್ಮ ಹತ್ತಿರ ಮೊಬೈಲ್ ಇದೆ, ಸೊ ನಮ್ಮ ಹತ್ತಿರ ಇರುವಂತಹ ಮೊಬೈಲಲ್ಲೇ ನಾವು ರಾಮ ಮಂದಿರ ಪ್ರತಿಷ್ಠಾಪನೆಯ ನೇರ ಪ್ರಸಾರ ನೋಡ್ತೀವಿ ಅಂತ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದೀರಾ. ನೋಡಿ ಸ್ನೇಹಿತರೆ, ಈ ಒಂದು ಸಮಯದಲ್ಲಿ ಸಾಕಷ್ಟು ಜನ ಮೋಸ ಹೋಗ್ತಾರೆ. ಸಾಕಷ್ಟು ಒಂದು ಫೇಕ್ ನಂಬರಿಂದ ಒಂದು ಮೆಸೇಜ್ ಬರುತ್ತೆ, ಅಂದರೆ ನೇರ ಪ್ರಸಾರಕ್ಕಾಗಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಇರುತ್ತೆ, ಅಥವಾ ರಾಮ ಮಂದಿರ ಲೈವ್ ಟೆಲಿಕಾಸ್ಟ್ ಅಂತ ಬಂದ್ಬಿಟ್ಟು ಯಾವುದೇ ಒಂದು ನಿಮಗೆ ಲಿಂಕ್ ಬಂದರೂ ಕೂಡ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಇಂತಹ ಸಮಯದಲ್ಲಿ ಸಾಕಷ್ಟು ಫೇಕ್ ಲಿಂಕ್ ಬರುವಂತಹ ಸಾಧ್ಯತೆ ತುಂಬಾನೇ ಇರುತ್ತೆ. ಅಂದರೆ ನಿಮ್ಮ ಮೊಬೈಲ್ಗೆ ವಾಟ್ಸಪ್ ಮೂಲಕ ಒಂದು ಲಿಂಕ್ ಬರ್ಬೋದು, ಅಥವಾ ನಿಮ್ಮ ಮೊಬೈಲಲ್ಲಿ ಒಂದು ಮೆಸೇಜ್ ಮೂಲಕ ಒಂದು ಲಿಂಕ್ ಬರ್ಬೋದು. ಯಾವುದೇ ರೀತಿಯ ಒಂದು ಲಿಂಕ್ ಬಂದರೂ ಕೂಡ ಆ ಒಂದು ಲಿಂಕ್ ಮೇಲೆ ದಯವಿಟ್ಟು ಯಾರು ಕೂಡ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೇನಾದ್ರೂ ರಾಮ ಮಂದಿರ ನೇರ ಪ್ರಸಾರ ನೋಡಬೇಕು ಅಂತ ಇದ್ದರೆ ನ್ಯೂಸ್ ಚಾನಲಲ್ಲಿ ನೋಡಿ. ಅದು ಬಿಟ್ಟು ಯಾವುದೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ನೀವೇನಾದ್ರೂ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಎಲ್ಲ ಆ ಒಂದು ಲಿಂಕ್ನ ಶೇರ್ ಮಾಡಿರ್ತಾರಲ್ಲ ಅವರಿಗೆ ಶೇರ್ ಆಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಇರುವಂತಹ ಒಂದು ಹಣ ಕೂಡ ಆ ಒಂದು ವ್ಯಕ್ತಿಗಳಿಗೆ ಶೇರ್ ಆಗುತ್ತೆ. ಈ ಒಂದು ಲಿಂಕ್ ಮೇಲೆ ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಫೋಟೋಸಿಂದ ಹಿಡಿದು ನಿಮ್ಮ ಕಾಂಟ್ಯಾಕ್ಟ್ಸ್ವರೆಗೂ ಕೂಡ ಎಲ್ಲ ಕೂಡ ಶೇರ್ ಆಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರನ್ನು ಕೂಡ ಎಚ್ಚರಿಕೆಯಿಂದ ಇರಿ. ಅಪ್ಪಿತಪ್ಪಿ ನಿಮಗೆ ಏನಾದ್ರೂ ಈ ಥರ ಒಂದು ಫೇಕ್ ಲಿಂಕ್ ಬಂದರೂ ಕೂಡ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಈ ಒಂದು ಸಮಯದಲ್ಲಿ ಈ ಥರ ಒಂದು ಸ್ಕ್ಯಾಮ್ಗಳನ್ನ ಮಾಡ್ತಾರೆ ತುಂಬ ಜನ. ಅಂದರೆ ಈ ಒಂದು ಸಮಯದಲ್ಲಿ ಸಾಕಷ್ಟು ಜನ ಒಂದು ಲೈವ್ ಟೆಲಿಕಾಸ್ಟ್ನ ನೋಡಬೇಕು ಅಂತ ಅಂದ್ಕೊಂಡಿರ್ತೀರಾ. ಸೊ ಅದೇ ಒಂದು ಕಾರಣಕ್ಕೆ ನಿಮ್ಮ ಮೊಬೈಲಲ್ಲಿ ಆಗ ತಾನೇ ಯಾವುದೇ ಒಂದು ಲಿಂಕ್ ಬಂದರೂ ಕೂಡ ನೀವು ದಯವಿಟ್ಟು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನೀವು ಯಾವುದೇ ಒಂದು ಲಿಂಕ್ ಬಂದರೂ ಕೂಡ ಆ ಒಂದು ಲಿಂಕ್ನ ಆದಷ್ಟು ಬೇಗ ಡಿಲೀಟ್ ಮಾಡ್ಕೊಳ್ಳಿ. ಅಂದರೆ ಮೆಸೇಜ್ ಬಂದರೆ ಆ ಒಂದು ಮೆಸೇಜ್ನ ಡಿಲೀಟ್ ಮಾಡ್ಕೊಳ್ಳಿ, ಅಥವಾ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ತುಂಬ ಜನಕ್ಕೆ ಈ ಒಂದು ವಿಷಯದ ಬಗ್ಗೆ ಗೊತ್ತಿರೋದಿಲ್ಲ. ತುಂಬ ಜನ ಒಂದು ಆಸೆನ ಇಟ್ಕೊಂಡಿರ್ತೀರ, ರಾಮ ಮಂದಿರ ಪ್ರತಿಷ್ಠಾಪನೆಯ ಒಂದು ನೇರ ಪ್ರಸಾರ ನಾವು ನೋಡಬೇಕು ಅಂತ. ನಿಮಗೆ ಯಾವುದೇ ಒಂದು ಫೇಕ್ ಲಿಂಕ್ ಬರುತ್ತೆ ಸ್ನೇಹಿತರೆ. ಈ ಒಂದು ಫೇಕ್ ಲಿಂಕ್ ಮುಖಾಂತರ ನಿಮ್ಮ ಡೀಟೇಲ್ಸ್ ಎಲ್ಲ ಕೂಡ ಅವರಿಗೆ ಹೋಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಕೂಡ ಕಟ್ ಆಗುವಂತಹ ಸಾಧ್ಯತೆ ತುಂಬಾನೇ ಇದೆ. ದಯವಿಟ್ಟು ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ಇರಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೆ ಏನಾದ್ರೂ ಈ ಒಂದು ವಿಷಯದ ಬಗ್ಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.